ಟಾರ್ಗೆಟ್ ಮೀಡಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಪ್ಪಿದ್ವಿ. ಬನ್ನಿ ಯಾರ್ಯಾರ ಒಪಿನಿಯನ್, ಕೊನೆಯದಾಗಿ ಒಪಿನಿಯನ್ ಏನು ಕೇಳೋಣ. ನಾನು ನಿಮ್ಮಿಂದ ಶುರು ಮಾಡ್ತೇನೆ. ಪ್ರಭಾಕರ್, ಏನು ಹೇಳ್ತೀರಿ ಕೊನೆಯದಾಗಿ? ಇವತ್ತು ವಿಧಾನಸಭೆಗೆ ಬರಬೇಡಿ ಅಂತಾರೆ, ನಾಳೆ ವಿಧಾನಸೌಧಕ್ಕೆ ಬರಬೇಡಿ ಅಂತಾರೆ. ಈ ಪ್ರಕರಣದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥದ್ದು ತಪ್ಪು. ಮತ್ತು ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕುವಂಥ ಪ್ರಯತ್ನವನ್ನು ಖಂಡಿತ ಬಿಡಬೇಕಾಗತ್ತೆ. ಯಾಕಂದರೆ ಎಲ್ಲ ಮಾಧ್ಯಮಗಳು ಕೂಡ ತನ್ನ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಜನರ ದನಿಯಾಗಿ ಅವು ಕೆಲಸ ಮಾಡ್ತಾ ಇದೆ. ಈಗ ಅವ್ರದ್ದೇ ಒಂದು ಚಾನಲ್ ಅಂತ ಆಯಿತು ಅಂತಂದರೆ ಬೇರೆ ಚಾನಲ್ಗಳನ್ನ ಯಾಕೆ ಒಳಗಡೆ ಬಿಡ್ಕೊತಾರೆ ಅವರು? ಇವಾಗ ಲೋಕಸಭೆದು ಚಾನಲ್ ಇದೆ, ಎಷ್ಟು ಜನ ನೋಡ್ತಾರೆ ಅದನ್ನು? ಇವತ್ತು ಅಸೆಂಬ್ಲಿ ಲೋಕಸಭೆಗೂ ಅಸೆಂಬ್ಲಿಗೂ ಕೆಲವೊಂದು ವ್ಯತ್ಯಾಸಗಳಿದೆ. ಈಗ ಅಲ್ಲಿ ಎಲ್ಲ ಸೇರಿ ಒಂದು 500-600 ಜನ ಆಗೋಗ್ಬಿಡ್ತಾರೆ. ಹೌದು, ಈಗ ವಿಧಾನಸಭೆ ಅಲ್ಲಿ ವ್ಯಾಪ್ತಿ ದೊಡ್ಡದಿದೆ, ಅವರು ಚರ್ಚೆಗಳನ್ನ ಸುರಕ್ಷತಾ ದೃಷ್ಟಿಯಿಂದ ವೆರಿ ಡಿಫಿಕಲ್ಟ್ ಟು ಮೇಂಟೈನ್. ಈಗ ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ಸುದರ್ಶನ್ ಅವರು ಇಲ್ಲೇ ಇದ್ದಾರೆ. ಮಾಧ್ಯಮ ಪ್ರತಿನಿಧಿಗಳಿದ್ದಾರೆ ಅಂದರೆ ಎಲ್ಲರೂ ಮಾತಾಡ್ತಾರೆ. ಅವ್ರು ಜಾಗ ಖಾಲಿ ಮಾಡಿದ್ರೆ ಎಲ್ಲ ಮಾತು ನಿಲ್ಲಿಸ್ತಾರೆ. ಆದ್ದರಿಂದ ಈ ಮಾಧ್ಯಮಗಳ ಮೇಲೆ ಗೂಬೆ ಕೊರಿಸುವಂಥ ಪ್ರಯತ್ನ ಬೇಡ. ಅಲ್ಲಿ ಏನು ತಪ್ಪಾಗಿದೆ ಅದನ್ನು ಮೊದಲು ಸರಿ ಮಾಡ್ಕೊಳ್ಳಿ. ಇಲ್ಲಿ ಒಂದೇನು ಅಂದರೆ ಸರ್ ಒಂದು ನಿಮಿಷ ಹೇಳಿ, ನೀವು ಯಾವುದೇ ಕೆಲಸ ಮಾಡಿದ್ರೆ ಈಗ ಮೀಡಿಯಾ ಅಂದರೆ ಸತ್ಯಾನ್ವೇಷಣೆ ಅಂತ ಅರ್ಥ. ಅಲ್ಲಿ ಏನೇನು ಹೇಳಿದ್ರು ಆ ಸತ್ಯನ ಜನಕ್ಕೆ ತೋರಿಸೋದು ಅವ್ರ ಕೆಲಸ. ಇವತ್ತು ನಿಮ್ಮ ಮೀಡಿಯಾದವ್ರು ಮಾಡಿರೋದು ಅದೇ ಕೆಲಸ. ಅದಕ್ಕೆ ಬಹಿಷ್ಕಾರ ಯಾಕೆ? ನಾಳೆ ದಿನ ಗೌರ್ಮೆಂಟ್ ಆಫೀಸಲ್ಲಿ CCTVಗಳು ಹಾಕಿರ್ತೀರಾ, ಏನಕ್ಕೆ ಹಾಕೋದು? ಅಲ್ಲಿ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಅದನ್ನು ತೆಗೆದುಬಿಡಿ. ಅವ್ರೆಷ್ಟು ಬೇಕೋ ಲಂಚ ತಗೊಳ್ಳಿ, ಕೆಲಸ ಮಾಡ್ಕೊಳ್ಳಿ. ಈಗ ನೀವು ಮಾಡ್ತಾ ಇರೋದು ಇಂಡೈರೆಕ್ಟಾಗಿ ಅದೇ ಕೆಲಸ. ಗೌರ್ಮೆಂಟ್ ಚಾನಲ್ನ ಯಾರು ನೋಡ್ತಾರೆ? ಇಡೀ ಕರ್ನಾಟಕದಲ್ಲಿ 50 ಜನ ಕೂಡ ನೋಡೋದಿಲ್ಲ. ನಾನು ಓಪನ್ ಆಗಿ ಹೇಳ್ತೇನೆ, ಅದು ಸರ್ಕಾರದ್ದು, ಇದು ಸರ್ಕಾರನೇ, ಎರಡರಲ್ಲೂ ಸರ್ಕಾರ ಇದೆ. ನಾಳೆ ದಿನ ನೀವು ಏನು ಬಿತ್ತರ ಮಾಡ್ತೀರಾ? ರಾಜ್ಯ ಸರ್ಕಾರ ಜನಕ್ಕೆ ಏನು ಕೊಡ್ತೀರಾ ಉತ್ತರನ? ಈಗ ಒಂದು ಎಕ್ಸಾಂಪಲ್ಲು, ಹಾವೇರಿ ಪಟ್ಟಣಕ್ಕೆ 450 ಕೋಟಿ ನೀರಿನ ಪ್ರಾಜೆಕ್ಟ್, ನೀವು ಅದನ್ನು ಕೊಡ್ತೀರಾ? ಯಾಕೆ? ಅದು ಒಳ್ಳೆ ಕೆಲಸ ಅಲ್ವಾ? ಸರ್ಕಾರ ಕ್ಯಾಬಿನೆಟಲ್ಲಿ ತೊಗೊಳ್ಳೋಂಥ ಒಳ್ಳೆ ನಿರ್ಣಯ ಅಲ್ವಾ? ಅದನ್ನು ಕೊಟ್ಟಾಗ ಮಾತ್ರ ಇವ್ರಿಗೂ ಖುಷಿ ಆಗಬೇಕು. ಇದನ್ನು ತೋರಿಸಿದಾಗ ಮಾತ್ರ ಯಾಕೆ ಇವ್ರು ಬೇಜಾರು ಮಾಡ್ಕೋಬೇಕು? ಯಾಕೆ ಬಹಿಷ್ಕಾರ ಹಾಕ್ಬೇಕು? ಇವರು ಸಂಬಳ ಕೊಡ್ತಾರೆ. ಹೊಸದಲ್ಲ ಬಿಡಿ, ರಾಜಕಾರಣಿಗಳಿಗೆ ಇಂಪಾಗಿ ತಂಪಾಗಿ ಹೇಳುವಂಥದ್ದು ಯಾವ್ದಾರು ಹೇಳಿದ್ರೆ ಎಲ್ಲದೂ ಕೂಡ ಖುಷಿ ಆಗುವಂಥದ್ದೇ. ಒಂದು ಚೂರು ಏನಾದ್ರು ವಿರೋಧ ಮಾಡಿದ್ರೆ ಅತ್ಯಂತ ಸಹಜವಾಗಿ. ಈಗ ಪಾರದರ್ಶಕ ಕಾಯ್ದೆ ವ್ಯಾಪ್ತಿನಲ್ಲಿ ಇದ್ದೀವಿ, ಎಲ್ಲ ಪಾರದರ್ಶಕ ಹೋಗಿರ್ಬೇಕು. ಎಸ್ ಏನಂತೀರಿ ಸೋಷನ್ಜಿ? ಇದು ಈ ವಿಷಯದಲ್ಲಿ ಮೀಡಿಯಾ ಟಾರ್ಗೆಟ್ ಮಾಡುವಂಥದ್ದಲ್ಲಿ ಅರ್ಥ ಇಲ್ಲ. ಇದನ್ನು ಕೂಡ ಏನಂತ ಹೇಳಿದ್ರೆ, ಇಲ್ಲಿ ಮೀಡಿಯಾ ಸ್ವೇಚ್ಛಾನುಸಾರದ ವರ್ತನೆ ಅಂತೇಳಿ ಯಾರಿಗೂ ಕೂಡ ಅನಿಸೋದಿಲ್ಲ. ಇದನ್ನು ಕೂಡ ಇಲ್ಲದೆ ಇರೋದನ್ನ ಏನಾದರೂ ಅವರು ತೋರಿಸಿದ್ರೆ ಅಥವಾ ಇಲ್ಲದೆ ಇರುವಂಥದ್ದನ್ನು ಅವ್ರು ಏನಾದರೂ ಬರೆದಿದ್ರೆ ಆಗ ಅವರುಗಳ ಮೇಲೆ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ. ದ ರಿಲೇಷನ್ಶಿಪ್ ಬಿಟ್ವೀನ್ ದ ಲೆಜಿಸ್ಲೇಚರ್ ಅಂಡ್ ದ ಮೀಡಿಯಾ, ರಿಲೇಷನ್ಶಿಪ್ ಬಿಟ್ವೀನ್ ದ ಲೆಜಿಸ್ಲೇಚರ್ ಅಂಡ್ ದ ಎಕ್ಸಿಕ್ಯೂಟಿವ್, ರಿಲೇಷನ್ಶಿಪ್ ಬಿಟ್ವೀನ್ ದ ಗೌರ್ಮೆಂಟ್ ಅಂಡ್ ದ ಎಕ್ಸಿಕ್ಯೂಟಿವ್, ರಿಲೇಷನ್ಶಿಪ್ ಬಿಟ್ವೀನ್ ದ ಲೆಜಿಸ್ಲೇಚರ್ ಅಂಡ್ ದ ಜುಡಿಷಿಯರಿ, ಇವೆಲ್ಲ ಕೂಡ ಸಂವಿಧಾನದ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಜವಾಬ್ದಾರಿ ಇದ್ದಾವೆ. ಹೀಗಾಗಿ ಈ ಎಲ್ಲ ಜವಾಬ್ದಾರಿಗಳನ್ನು ನಮ್ಮ ಜವಾಬ್ದಾರಿಗಳು ಏನು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ವೈಫಲ್ಯಗಳನ್ನು ನಾವು ಸರಿ ಮಾಡ್ಕೊಳ್ಳದೆ ಅನಾವಶ್ಯಕವಾಗಿ ನಮ್ಮ ತಪ್ಪುಗಳು ಆದಂಥ ಒಂದು ಸಂದರ್ಭದಲ್ಲಿ ಅದನ್ನು ಬೇರೆಯವ್ರ ಮೇಲೆ ವರ್ಗಾವಣೆ ಮಾಡುವಂಥದ್ದು, ಅದ್ರ ಮುಖಾಂತರ ನಮ್ಮ ಸ್ಥಾನಮಾನಗಳನ್ನು, ನಮ್ಮ ಸಂಸ್ಥೆಗಳನ್ನು, ಅದರ ಮಹತ್ವವನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು, ಇನ್ನೊಂದಷ್ಟು ನಗೆಪಾಟ್ಲಿಗೆ ಗುರಿ ಆಗ್ತಕ್ಕಂಥ ಕ್ರಮಗಳು ಇವತ್ತು ಜರುಗ್ತಾ ಇದೆ. ಇದಾಗಬಾರ್ದು. ಯಾಕಂತ ಹೇಳಿದ್ರೆ ಇದೆಲ್ಲದರ ಜೊತೆಗೆ ಒಂದು ನಿಮ್ಮಿಂದ ಉತ್ತರ ಬಯಸ್ತೀನಿ ನಾನು. ಇಷ್ಟು ದಿವಸ ಸರ್ಕಾರದಲ್ಲಿ ಅದೊಂದು ಆ ಪ್ರಸ್ತಾವನೆ ಅನ್ನುವಂಥದ್ದೇ ಇರಲಿಲ್ಲ. ಅಂದರೆ ನಾವು ಮಾಧ್ಯಮ ಮಾಡ್ಕೊಳ್ತೀವಿ, ವಾಹಿನಿ ಮಾಡ್ಕೊಳ್ತೀವಿ ಅನ್ನುವಂಥದ್ದು. ಈಗ ಮೇಲಿಂದ ಮೇಲೆ ಸಭೆಗಳು ನಡೀತಾ ಇದೆ, ಮೀಟಿಂಗ್ಗಳು ನಡೀತಾ ಇದೆ, ಒಂದಿಷ್ಟು ಅದನ್ನ ಇದನ್ನು ನಾನೇನು ಹೇಳ್ತೇನೆ, 2005 ಸಂದರ್ಭದಲ್ಲೇ ನಾನೇ ಸಭಾಪತಿಯಾಗಿ ಈ ರೀತಿಯಾದಂಥ ಆಲೋಚನೆಗಳನ್ನು ನಾವು ಮಾಡಿದ್ವಿ. ನಾವು ಯಾಕಂತ ಹೇಳಿದ್ರೆ ಅವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚಾನಲ್ಸ್ ಏನು ಇರಲಿಲ್ಲ. ಇವತ್ತು ಸಾಕಷ್ಟು ಚಾನಲ್ಗಳು, ಹೊಸ ಚಾನಲ್ಗಳು ಕೂಡ ಇವತ್ತು ಬಂದಿದ್ದಾವೆ. ಒಂದು ವಿಧಾನಮಂಡಲದ ಒಂದು ಚಾನಲ್ ಮಾಡ್ಕೊಳ್ಬಾರ್ದು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ನಾವು ಹೇಳಲ್ಲ. ಒಂದು ನಿಮಿಷ ಕನ್ಕ್ಲೂಡ್ ಮಾಡಲಿಲ್ಲ. ಯಾಕಂದ್ರೆ ನಾನು ಹೇಳಿದ್ರೆ ಅದು ಸೆಂಟೆನ್ಸ್ ಪೂರ್ತಿ ಆಗೋದಿಲ್ಲ. ಒಂದೇನಾಗುತ್ತೆ ನೋಡಿ, ಇವತ್ತು ಕೂಡ ಏನಾಗಿದೆ, ಇವತ್ತು ನಾನೇನು ಹೇಳ್ತೇನೆ, ದೇಶಕ್ಕೊಂದು ಕೃಷಿ ಚಾನಲ್ ಬೇಕಾಗಿದೆ. ಇವತ್ತೆಲ್ಲೋ ಬೆಳಗ್ಗೆ ಒಂದು ಅರ್ಧ ಗಂಟೆ ನಾವು ಕೃಷಿ ಕಾರ್ಯಕ್ರಮಗಳನ್ನು ನೋಡೋಂಥದ್ದನ್ನು ಬಿಟ್ಟರೆ ಮತ್ತು ಯಾವ ಸಂದರ್ಭದಲ್ಲೂ ಕೂಡ ಕೃಷಿಗೆ ಸಂಬಂಧಪಟ್ಟಾಗೆ ನಾವು ಒಂದು ಚಾನಲ್ಲೇ ನಾವು ನೋಡೋದಿಲ್ಲ. ಸ್ಪೋರ್ಟ್ಸ್ಗಿದೆ, ಮ್ಯೂಸಿಕ್ಗಿದೆ, ಮತ್ತೊಂದಿಗಿದೆ. ಹಾಗೆ ಲೆಜಿಸ್ಲೇಚರ್ ಬಗ್ಗೆನೂ ಕೂಡ ಪಾರ್ಲಿಮೆಂಟರಿ ಡೆಮಾಕ್ರಸಿಯನ್ನು ಬಲಪಡಿಸ್ಕೊಳ್ಳೋದಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು, ಬೇರೆ ಬೇರೆ ಇಲಾಖಾ ಕಾರ್ಯಕ್ರಮಗಳನ್ನು, ಮತ್ತು ಒಬ್ಬ ಶಾಸಕ, ಒಬ್ಬ ಲೋಕಸಭಾ ಸದಸ್ಯ ತಾನು ಜನರ ಜೊತೆಗೆ ಹೇಗಿರ್ತಾನೆ, ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಹೇಗೆ ತಗೊಳುತ್ತೆ, ಯಾವ್ಯಾವ ಇಲಾಖೆಗಳ ಧೋರಣೆಗಳೇನಿದ್ದಾವೆ, ಅದು ಕೈಗಾರಿಕೆಗಳ ನೀತಿ ಇರ್ಬೋದು, ವ್ಯವಸಾಯಗಳ ನೀತಿ ಇರ್ಬೋದು, ಇದನ್ನ ಸದನ ಇದ್ದಂಥ ಒಂದು ಸಂದರ್ಭದಲ್ಲಿ ಅದನ್ನು ಬಳಕೆ ಮಾಡಬೇಕು ಅಂತೇನಿಲ್ಲ. ಸದನ ಇಲ್ಲದೇ ಇರುವಂಥ ಸಂದರ್ಭದಲ್ಲೂ ಕೂಡ ಜನಸಾಮಾನ್ಯರಿಗೆ ಈ ಒಂದು ವ್ಯವಸ್ಥೆ ಇದೆಯಲ್ಲ, ಡೆಮಾಕ್ರಸಿ ವ್ಯವಸ್ಥೆನ ಇನ್ನೂ ಕೂಡ ಹತ್ತಿರ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ಅದನ್ನು ಬಳಸ್ಕೊಳ್ಬೋದು. ಆದರೆ ಅಂಥ ಆಲೋಚನೆಗಳ ಸಕಾಲಿಕಾಲ ಸಂದರ್ಭ, ನೀವು ಯಾವುದೋ ಈ ಸಂದರ್ಭವನ್ನು ಅದನ್ನು ಬಳಕೆ ಮಾಡಿಕೊಂಡು ಇವತ್ತು ಮೀಡಿಯಾನ ಟಾರ್ಗೆಟ್ ಮಾಡ್ಲಿಕ್ಕೋಸ್ಕರ ಅದನ್ನ ಹೇಳೋದಲ್ಲ, ಉದ್ದೇಶ ಮತ್ತು ದುರುದ್ದೇಶಗಳು ಕೂಡ ಇಲ್ಲಿ ಬಹಳ ಮುಖ್ಯ. ಒಂದು ಒಂದು ಸತ್ಯವನ್ನು ಒಪ್ಕೋಬೇಕು.
ಸರ್ಕಾರದ ಯಾವುದೇ ಸಮೂಹ ಮಾಧ್ಯಮಗಳು ಸಮರ್ಪಕವಾಗಿ ದೇಶದಲ್ಲಿ ಕೆಲಸ ಮಾಡಿಲ್ಲ. ನಾಳೆ ಈ ಶಾಸಕಾಂಗದ ಚಾನಲ್ ಬಂದರೂ ಕೂಡ ಅದೊಂದು ಸರ್ಕಾರಿ ಇಲಾಖೆ. ಒಂದು ಉದಾಹರಣೆ ಇದೆ, ಏನು ಅಂದರೆ ಮಾರ್ಗರೆಟ್ ಥ್ಯಾಚರು ಇಂಗ್ಲೆಂಡ್ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ BBC-ನಲ್ಲಿ ಅವರು ಮೊದಲು ಆ್ಯಕ್ಟ್ ಮಾಡಿದಂಥ ನಾಟಕನ ಪ್ರಸಾರ ಮಾಡಬೇಕು ಅಂತ BBC ನಿರ್ದೇಶಕರಿಗೆ ಹೇಳ್ತಾರೆ, ಡೈರೆಕ್ಟರ್ಗೆ. BBC ಡೈರೆಕ್ಟ್ರು ನಮ್ಮ ಚಾನಲ್ಗೆ ಕ್ವಾಲಿಟಿಗೆ ತಕ್ಕನಾಗಿಲ್ಲ, ಅದನ್ನು ಪ್ರಸಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಮಾರ್ಗರೆಟ್ ಥ್ಯಾಚರ್ ಅವರು ನೋಟಿಸ್ ಕೊಟ್ಟು ಆನ್ಸರ್ ಕೇಳ್ತಾರೆ. ಅವಾಗ ಹೇಳ್ತಾರೆ, ಇಲ್ಲ ನಮ್ಮ ಇದ್ರ ಪ್ರಕಾರ ಆಗಲ್ಲ, ನಾವು ಪ್ರಸಾರ ಮಾಡಲ್ಲ. ಅಂತಿಮವಾಗಿ ಪ್ರಸಾರ ಮಾಡಲ್ಲ ಅವರು. ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಈ ಥರ ನಡೆಯೋಕ್ಕೆ ಸಾಧ್ಯನಾ ಗೌರ್ಮೆಂಟ್ ಚಾನಲ್? ನೋಡಿ, ನಮ್ಮ ಪ್ರಸಾರ ಭಾರತಿ ಅದು ಸರ್ಕಾರದ ಇನ್ಫಾರ್ಮೇಷನ್ ಮಿನಿಸ್ಟರ್ ಮನೆ ಬಾಗಿಲಲ್ಲಿ ಕಸ ಹೊಡೆಯೋರ ಇಲಾಖೆ ಕೂತ್ಕೊಂಡಿದೆ. ಮತ್ತು ನಮ್ಮ ಸಮೂಹ ಮಾಧ್ಯಮಗಳು, ಸರ್ಕಾರಿ ಮಾಲೀಕತ್ವದ ಸಮೂಹ ಮಾಧ್ಯಮಗಳು ಏನು ಕೆಲಸ ಮಾಡ್ತವೆ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಒಂದು, ಇವತ್ತಿನ ಪ್ರಜಾಪ್ರಭುತ್ವ ಶಕ್ತಿಯುತವಾಗಬೇಕು ಅಂದರೆ ನಮ್ಮ ಶಾಸಕಾಂಗ ಮತ್ತು ಸಂಸತ್ತಿನ ಚರ್ಚೆಗಳು, ಚಟುವಟಿಕೆಗಳು ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಅದು ಖಾಸಗಿ ಮಾಧ್ಯಮದಿಂದ ಇವತ್ತು ಯಶಸ್ವಿಯಾಗಿ ಆಗ್ತಾ ಇದೆ. ಈ ಯಶಸ್ವಿಯಾಗಿ ಆಗ್ತಾ ಇರೋ ಸಂದರ್ಭದಲ್ಲಿ ಒಂದು ಯಶಸ್ವಿ ವ್ಯವಸ್ಥೆಯನ್ನು ನಾವು ನಿಲ್ಲಿಸ್ತೇವೆ ಅಂತಂದರೆ ಜನರಲ್ಲಿ ತಪ್ಪು ದಾರಿಯಾಗುತ್ತೆ. ತುರ್ತು ಪರಿಸ್ಥಿತಿಯ ವಿರುದ್ಧ ಸಂಘರ್ಷ ಮಾಡಿದಂಥ ಹಿನ್ನೆಲೆ ಹೊಂದಿರುವ ಭಾರತೀಯ ಜನತಾ ಪಕ್ಷ ಈ ಥರದ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮಾಧ್ಯಮ ಸ್ವಾತಂತ್ರ್ಯವನ್ನು ಹರಣ ಮಾಡತಕ್ಕಂಥ ಯಾವುದೇ ಪ್ರಯತ್ನವನ್ನು ಮಾಡಬಾರ್ದು. ಅದು ಪ್ರಜ್ಞಾವಂತರು ಮಾಡೋ ಕೆಲಸ ಅಲ್ಲ ಅಂತ ಹೇಳ್ಬೋದು. ಆದರೆ ಒಂದು ಮಾತು ಮಾತ್ರ ನಾನು ಹೇಳ್ತೇನೆ, ಇವತ್ತು ಈ ನೀಲಿ ಚಿತ್ರ ವೀಕ್ಷಣೆಯ ಕುರಿತು ಏನು ಚರ್ಚೆ ಆಗಿದೆ, ಇದು ಇನ್ನಷ್ಟು ಚರ್ಚೆ ಆಗಲಿ. ಅಂತಿಮವಾಗಿ ಸಾರ್ವಜನಿಕರು ಯಾವ ಒಂದು ಅಭಿಪ್ರಾಯ ಬಯಸ್ತಾರೆ ಇದಾಗಬೇಕು, ಚರ್ಚೆನೇ ಆಗಬಾರ್ದು ಅಂತ ನಾನು ಹೇಳಲ್ಲ. ಆದ್ದರಿಂದ ನಾನು ಹೇಳೋದು, ಅವ್ರ ಪ್ರಶ್ನೆ ಕೇಳಿದ್ರು ಅಂತ ನೀವು ಹೋಗಿ ಅವ್ರ ಜೊತೆ ಸಂವಾದ ಮಾಡೋದು ಒಳ್ಳೆಯದಿತ್ತು. ನೀವು ಮತ್ತೊಂದು ಪ್ರತಿ ಪ್ರಶ್ನೆ ಕೇಳಿ ತಪ್ಪಲ್ಲ. ಆದರೆ ಇನ್ನೊಂದು ನನ್ನ ಸಲಹೆ ಏನು ಅಂದರೆ, ಸಾಧ್ಯವಾದರೆ ಈ ಕಮಿಟಿ ನಡೀತಾ ಇದೆಯಲ್ಲ, ಈ ಕಮಿಟಿ ಪ್ರಶ್ನೆ ಕೇಳಲಿಕ್ಕೆ ಪ್ರಶ್ನೆ ಧಾಟಿ ಇದೆಯಲ್ಲ, ನಿಮ್ಮ ಪ್ರಶ್ನೆ ನೀವು ಕೇಳ್ತಿರೋದು ಉತ್ತರ ಕೊಡುವಂತ ಪ್ರಶ್ನೆ ಕೇಳಿ ಅಂತೀರಿ ನೀವು. ನಾವು ಉತ್ತರ ಕೊಡೋ ಪ್ರಶ್ನೆ ಜೊತೆಗೆ ಇದ್ರ ಬಗ್ಗೆ ಒಂದು ಆರೋಗ್ಯಕರವಾದ ವರದಿ ಸಮಿತಿಯಿಂದ ಮಾಡಬೇಕಾಗಿತ್ತು. ಇವತ್ತು ವಿರೋಧ ಪಕ್ಷಗಳು ಜವಾಬ್ದಾರಿಯಿಂದ ವರ್ತನೆ ಮಾಡಿದ್ರೆ ಆ ಕಮಿಟಿ ಸದಸ್ಯರಾಗ್ತಾ ಇದ್ರು. ನಾನು ಇನ್ನೂ ಒಂದು ಬಹಿರಂಗ ಸಲಹೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಧೈರ್ಯವಿದ್ರೆ ಎಲ್ಲರೂ ಮಾಡಬೇಕು, ಈ ಮೀಡಿಯಾದವರು ಮಾಡಬೇಕು, ಕಮಿಟಿಯವರು ಮಾಡಬೇಕು. ಈ ಕಮಿಟಿ ಡೆಲಿಬ್ರೇಷನ್ಸ್ ಇದೆಯಲ್ಲ ಅದನ್ನು ಬಹಿರಂಗವಾಗಿ ಒಂದ್ಸರಿ ಟೆಲಿಕಾಸ್ಟ್ ಮಾಡ್ಬೇಕು. ಅವ್ರು ಪರ್ಮಿಷನ್ ನಾವಂತೂ ರೆಡಿ ಇದೀವಿ. ಅಲ್ಲ, ಅದನ್ನು ಕೊಡಿಸ್ತೀರಾ? ಒಂದು ಸುದರ್ಶನ್ ಅವರೇ, ಒಂದು ವಿರೋಧ ಪಕ್ಷವಾಗಿ ಸಂಪೂರ್ಣ ವಿಫಲ ಹೊಂದಿರತಕ್ಕಂಥ ನೀವು ಇವತ್ತಿನ ಸಾರ್ವಜನಿಕವಾಗಿ ಸಲಹೆ ಕೊಡ್ತಾ ಇದ್ದೀರಲ್ಲ, ಒಬ್ಬ ಹಿರಿಯ ಸದಸ್ಯರಾಗಿ ನೀವು ನಿಮ್ಮ ಪಕ್ಷ ಇಂಥ ಒಂದು ಸಮಿತಿಯಲ್ಲಿ ಕೆಲಸ ಮಾಡಿ ಒಂದು ಕರ್ನಾಟಕದಲ್ಲಿ ಒಂದು ಶಾಸಕಾಂಗ ವ್ಯವಸ್ಥೆಗೆ ಒಂದು ಹೊಸ ದಿಕ್ಕನ್ನು ಕೊಡ್ತಕ್ಕಂಥ ಅವಕಾಶದಿಂದ ವಂಚಿತರಾಗಿದ್ದೀರಿ. ಇದನ್ನ ಯಾಕೆ ನೀವು ಕಳ್ಕೊಂಡ್ರಿ? ಓಕೆ ಸರ್, ತುಂಬಾ ಸಂಕ್ಷಿಪ್ತವಾಗಿ. ನಾವು ಅಸಮರ್ಥರ ದೃಷ್ಟಿನಲ್ಲಿ ವೈಫಲ್ಯ ಆಗಿರ್ಬೋದು, ಆದರೆ ಸಾರ್ವಜನಿಕರ ದೃಷ್ಟಿನಲ್ಲಿ ಹಾಗಾಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷ ಸಾರ್ವಜನಿಕರು ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ಗೆ ಅದು ಖುಷಿ ಕೊಡುತ್ತೆ ಅನ್ನೋದಾದ್ರೆ, ನಿಮಗೆ ವಿಚಿತ್ರವಾದಂತ ಖುಷಿ ಕೊಡುತ್ತೆ ಅನ್ನೋದಾದ್ರೆ ಅದನ್ನ ಎಂಜಾಯ್ ಮಾಡ್ಕೊಳ್ಳಿ. ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು ಅಂತ ಜನ, ಯಾರು ನಡವಳಿಕೆಗಳ ಬಗ್ಗೆ ಜನ ತೂಚಿ ಅಂತ ಹೇಳ್ತಿದ್ದಾರೆ ಅನ್ನೋದನ್ನ ಸಾರ್ವಜನಿಕ ಅಭಿಪ್ರಾಯ ಗಮನ ಮಾಡೋದಿಲ್ಲ. ವಿರೋಧ ಪಕ್ಷವಾಗಿ ದಿವಾಕರ್, ಪ್ರಭಾಕರ್, ನಟರಾಜ್ ಮತ್ತು ಸುದರ್ಶನ್ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ತಮ್ಮ ನಾಲ್ವರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಜವಾಬ್ದಾರಿಯ ಬಗ್ಗೆ ಇಲ್ಲಿ ಸಾಕಷ್ಟು ಮಾತಾಯಿತು, ಎಥಿಕ್ಸ್ ಬಗ್ಗೆ ಮಾತಾಯಿತು. ಆದರೆ ಒಂದು ಮಾತು ಮಾತ್ರ ನಿಜ, ಈ ಜವಾಬ್ದಾರಿ ಅನ್ನುವಂಥದ್ದು, ಎಥಿಕ್ಸ್ ಅನ್ನುವಂಥದ್ದು ಸಮಾಜದ ಎಲ್ಲ ವರ್ಗಗಳಿಂದ ಬರಬೇಕು. ಆವಾಗ ಮಾತ್ರ ಒಂದಷ್ಟು ಎಥಿಕ್ಸ್ ಇರುವಂಥವ್ರು, ಒಂದಷ್ಟು ಜವಾಬ್ದಾರಿ ಇರುವಂಥವ್ರು ನಮ್ಮ ನಾಯಕರುಗಳಾಗ್ಲಿಕ್ಕೆ ಸಾಧ್ಯ. ಇನ್ನಾದರೂ ಇವೆಲ್ಲ ಪಾಠಗಳಿಂದ ಜನಕ್ಕೆ ಖಂಡಿತವಾಗಲೂ ಜ್ಞಾನೋದಯ ಆಗುತ್ತೆ. ಜನ ಇವರಿಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಪಾಠ ಕಲಿಸ್ತಾರೆ ಅದು ಕಾಯ್ತಾ ಇದ್ದಾರೆ. ಬಹುಶಃ ಏನು ಅಂದರೆ ಇನ್ನು ಕೆಲ ದಿನಗಳು ಮಾತ್ರ ಕಾಯಬೇಕಷ್ಟೇ ಅವ್ರಿಗೆ ಯಾವ ಪಾಠ ಅಂತ. ಆದರೆ ಈ ರೀತಿ ಸದನ ಸಮಿತಿ ರಚನೆ ಆಗುವಂಥದ್ದು, ಯದ್ವತ್ತದ್ದು ಪ್ರಶ್ನೆಗಳನ್ನ ಕೇಳುವಂಥದ್ದು, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕುವಂಥದ್ದು, ಈ ಪ್ರಶ್ನೆಗೆ ನಾವೊಂದು ಪ್ರಶ್ನೆ ಹಾಕಿದ್ರೆ ಮತ್ತೆ ಈ ಪ್ರಶ್ನೆಗಳನ್ನು ನಮಗೆ ಅವನ್ನ ಮತ್ತೆ ಪ್ರಶ್ನಾರ್ಥಕವಾಗಿ ಇಡುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಮಾತ್ರ ಪ್ರಶ್ನೆ. ಬಹುಶಃ ಎಲ್ಲರೂ ಕೂಡ ಗಮನಿಸಿದಿರಿ, ನೀವೆಲ್ಲರೂ ಕೂಡ ನಿರ್ಧಾರ ಮಾಡ್ತೀರಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.